ಈಶ್ವರ ಮಾಡೋದೆಲ್ಲ ಅವಾಂತರ. ಯಾಕಮ್ಮ ಅಳ್ತಾ ಇದೀಯಾ? ನನ್ನಿಷ್ಟ, ನಾನು ಅಳ್ತೀನಿ. ಅಳ್ದಕ್ಕೆ ಟ್ಯಾಕ್ಸ್ ಕಟ್ಬೇಕಾ ಇಲ್ಲ ನಿಮ್ ಪರ್ಮಿಷನ್ ತಗೋಬೇಕಾ? ಹಾಗಲ್ಲ, ಯಾಕೆ ಅಳ್ತಾ ಇದೀರಾ ಅಂತ ಕೇಳಿದ್ವಿ. ನನ್ ಗಂಡನೇ ನನ್ನ ಕೇಳಿಲ್ಲ, ನೀವ್ ಯಾಕ್ರಿ ಕೇಳ್ತಾ ಇದ್ದೀರಾ? ಅಂದ್ರೆ ನಿಮ್ ಗಂಡ ಕಿರಿಕಾ? ಗಂಡ ಸರಿ ಇದ್ದಿದ್ರೆ ನಾನ್ ಯಾಕೆ ಅಳ್ತಾ ಇದ್ದೆ? ಯಾಕೆ ಇಲ್ಲಿ ಬಂದ್ ಕೂಡ್ತಾ ಇದ್ದೆ? ನನ್ನ ಈ ನೋವ್ಗೆ ಗುಂಡಣ್ಣನೇ ಕಾರಣ. ಯಾವ ಗುಂಡಣ್ಣ? ನಿಮ್ ಗಂಡ ಲಾಯರ್ ಗುಂಡಣ್ಣ. ನನ್ ಗಂಡ ಗುಂಡಣ್ಣ ಏನ್ರಿ ಮಾಡಿದ್ರು? ನಾನು ನನ್ ಡೈವೋರ್ಸ್ ಕೇಸ್ ನ ತಂದು ನಮ್ಮಿಬ್ರನ್ನ ಸೇರ್ಸಿ ಅಂತ ಬಂದಾಗ ನಿಮ್ ಗಂಡ ಏನ್ ಮಾಡ್ದ ಗೊತ್ತಾ? ನನ್ ಗಂಡ ಜಾಸ್ತಿ ದುಡ್ಡು ಕೊಟ್ಟ ಅಂತ ನಮ್ಮಿಬ್ರನ್ನು ಬೇರೆ ಬೇರೆ ಮಾಡ್ದ. ನನ್ ಡೈವೋರ್ಸ್ಗೆ ನಿಮ್ ಗಂಡನೇ ತಾನೇ ಕಾರಣ. ನಂದೊಂದ್ ಪುಟ್ಟ ಮಗು ಇದೆ, ಅದನ್ನು ಬಿಟ್ಟು ಸಾಯ್ತಾ ಇದೀನಿ. ನಾಳೆ ಮನೆಗ್ ಬನ್ನಿ, ಕೂತ್ಕೊಂಡ್ ಮಾತಾಡೋಣ. ನಮ್ಮ ಮಾತಿಂದ ನೀವೇನಾದ್ರೂ ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಸಾಯ್ರಿ, ನಾವೇನ್ ಬೇಡ ಅನ್ನಲ್ಲ. ನಾವೇ ಟ್ರೈನ್ ಕೆಳಗಡೆ ಮಲಗಿಸ್ತೀವಿ. ಅದು ಪ್ಯಾಸೆಂಜರ್ ಎಲ್ಲ ಎಕ್ಸ್ಪ್ರೆಸ್. ಸರಿ, ನಾಳೆ ಮನೆಗ್ ಬರ್ತೀನಿ. ಇವತ್ ಸಾಯೋ ಬದ್ಲು ನಾಳೆ ಸಾಯ್ತೀನಿ. ಬರೋ ಬಾ. ಏನ್ರಿ? ನಿಮ್ ನವ್ಯಾಗೆ ಒಬ್ಬ ಒಳ್ಳೆ ಗಂಡ ಸಿಕ್ಕಿರ ಮದುವೆ ಮಾಡಿಸ್ತೀರಾ? ಹೌದು, ಅವಳಿಗೆ ಒಳ್ಳೆ ಜೀವನ ಕೊಡೋದಾದ್ರೆ ನಾವೇ ನಿಮ್ ಮದ್ವೆ ಮಾಡ್ತೀವಿ. ಇಲ್ಲ ನೋಡು, ನನ್ ಗೆಳೆಯ ನಿಮ್ ನವ್ಯನ ಮದ್ವೆ ಆಗ್ತಾನಂತೆ. ಏನ್ ಸರ್ ನಿಮ್ ಹೆಸರು? ಮಂಜಾ ಅಂತ ಮೇಡಮ್. ಕೆಲವರು ಮೆಂಟಲ್ ಮಂಜಾ ಅಂತಾರೆ. ನಿಮ್ ಮುಖ ನೋಡ್ರೆ ಹಾಗೆ ಅನ್ಸುತ್ತೆ ಬಿಡಿ. ಹೆಣ್ಮಗನ್ ನಿಮಗ್ ಬಿಟ್ಟು ಹೋದ್ರ? ಹೌದು, ನನ್ ಗಂಡ ಹೆಣ್ಮಗು ತನಗ್ ಬೇಡ ಅಂತ ನನಗ್ ಬಿಟ್ಟು ಹೋದ್ರು. ಹೆಣ್ಮಗು ಅಂದ್ರೆ ನಂಗೆ ತುಂಬಾ ಇಷ್ಟ. ಹೆಣ್ಣು ಅಂದ್ರೆ ಅದೃಷ್ಟ, ಲಕ್ಷ್ಮಿ ಇದ್ದಂಗೆ. ನಿಮ್ ಕೇಸ್ ನಂಗೆ ಅರ್ಥ ಆಯ್ತು. ನೀವು ತುಂಬಾ ಒಳ್ಳೆಯವರು. ನೀವು ಒಪ್ಪದಾದ್ರೆ ನಾನು ನಿಮ್ಮನ್ನ ಮದುವೆ ಮಾಡ್ಕೊತೀನಿ. ನೀವು ಸೀನುನಾ? ಸಿಂಪಲ್ ಸೀನಾ. ನಾನೇ ವರ. ಯಾವತ್ತು ಬಾರ್ಗೋಗಿಲ್ಲ, ಏಜ್ ಬಾರ್ ಆಗಿಲ್ಲ. ಹಂಗ ಹೇಳಿ ಮತ್ತೆ. ನೀವು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಬೇರೆ. ಇವ್ರು ಕಲ್ಪನಾ ಅಂತ ಡಿವೋರ್ಸ್ ಆಗಿದೆ, 2 ಮಕ್ಳಿದಾರೆ, ಮದ್ವೆ ಆಗ್ತೀರಾ? ಮಕ್ಳು ತುಂಬಾ ಮುದ್ದಾಗಿದ್ದಾರೆ. ಇವ್ರ ಯಜಮಾನ್ರು ಇವ್ರನ್ನ ಯಾಕೆ ಬಿಟ್ಟೋದ್ರು? ರೀ, ಯಾಕೆ ಬಿಟ್ರು ಅನ್ನೋದು ಮುಖ್ಯ ಅಲ್ಲ, ಅದು ಮುಗ್ದೋಗಿರೋ ಅಧ್ಯಾಯ. ಅದನ್ನ ಕೆತ್ತಿ ಹುಣ್ ಮಾಡ್ಬೇಡಿ. ಇಷ್ಟ, ಮದ್ವೆ ಆಗ್ತೀನಿ. ಎಂಗೇಜ್ಮೆಂಟ್ ಯಾವಾಗ? ಸರ್, ಎಂಗೇಜ್ಮೆಂಟ್ಗೆಲ್ಲ 10,000 ಯಾಕೆ ಖರ್ಚು ಮಾಡ್ಬೇಕು? ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಯಾವಾಗ ಮದ್ವೆ ಆಗ್ತಾರ ಹೇಳಿ. 24ನೇ ತಾರೀಕು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅವತ್ತೇ ಮದ್ವೆ ಮಾಡ್ಕೊಡ್ತೀವಿ. ನಿಮ್ ಗಂಡ ಇದ್ದ ಯಾಕ್ರಿ ನಮ್ಮ ಹತ್ರ ಸುಳ್ಳು ಹೇಳಿದ್ರೆ? ನಾನ್ ಡಿವೋರ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ. ಇನ್ನೂ ಡಿವೋರ್ಸ್ ಆಗಿಲ್ಲ, ಅವರು ಜೈಲಲ್ಲಿ ಇದ್ದಾರೆ ಅಂತ ನಿಜ ಹೇಳ್ಬೇಕಿತ್ತು. ಮದ್ವೆ ಆದಾಗಿಂದ ನರಕ ಸೃಷ್ಟಿಯಾಗಿತ್ತು. ನಾವಿರೋದು ಅದ್ರಲ್ಲಪ್ಪ. ಮದ್ವೆ ಆದ ಹೊಸ್ತಲ್ಲಿ ನನ್ ಗಂಡ ಏನ್ ಹೇಳಿದ್ದ ಗೊತ್ತಾ? ನಿಮ್ಮಪ್ಪ, ನಿಮ್ಮಮ್ಮ, ನಿನ್ನ ಅಣ್ಣ, ತಮ್ಮ ಎಲ್ರು ನನಗೆ ಅವಮಾನ ಮಾಡಿದ್ದಾರೆ. ಸೀರ್ ತಿಳ್ಕೋಬೇಕು ಅಂತ ಕಾಯ್ತಾ ಇದ್ದೆ. ನಿನ್ನ ಮದುವೆ ಆಗಿ ನಿನಗೆ ಚಿತ್ರಹಿಂಸೆ ಕೊಟ್ಟು ನಿನ್ನ ಅಣ್ಣ, ತಮ್ಮ, ಅಪ್ಪ, ಅಮ್ಮ ಎಲ್ರು ಕೊರಗಿ ಕೊರಗಿ ಸಾಯ್ಬೇಕು. ಹಾಗ ಮಾಡದೆ ಇದ್ರೆ ನನ್ನ ಹೆಸರು ರವೀಶನೇ ಅಲ್ಲ. ಅಂತ ರಾಕ್ಷಸನ ಅವನು? ಹೌದು, ತವ್ರ ಮನೆ ದ್ವೇಷಕ್ಕೆ ಅವನು ನಿಮ್ಮನ್ನ ಮದ್ವೆ ಆದ. ರೀ, ಈಗೇನ್ರಿ ಮಾಡೋದು? ಎಲ್ಲ ನೀವ್ ಹೇಳ್ದಾಗೆ ಆಗ್ತಾ ಇದೆ. ರೀ ಪರಮೇಶ್ವರ್ ಅವ್ರೆ, ನೀವೇನಾರು ಒಂದ್ ದಾರಿ ತೋರಿಸ್ರಿ. ರೀ ಪಿನ್ನು, ನಾನು ಅವತ್ತೇ ಹೇಳ್ದೆ, ಕೇಳಿದ್ರ ನನ್ ಮಾತ್ ನೀವು? ನೀವು ದಾರಿ ತೋರಿಸ್ಲಿಲ್ಲ ಅಂದ್ರೆ ನಾವಿಬ್ರು ಜೈಲ್ಗೆ ಹೋಗ್ಬಿಡ್ತೇವೆ. ಆಯ್ತಾಯ್ತು, ಏನೋ ಒಂದ್ ಮಾಡ್ತೀನಿ ರೀ. ರವೀಶ್ ಅವ್ರಿಗೆ ಫೋನ್ ಮಾಡಿ ಬರಕ್ ಹೇಳಿ. ತೊಳಿ ಮೊಬೈಲ್. ಹಲೋ ರವೀಶ್ ಅವ್ರೆ, ಬೇಗ ಮನೆಗ್ ಬರ್ರಿ. ನೋಡಿ ರವೀಶ್ ಅವ್ರೆ, ಏನೋ ತಪ್ಪಾಗಿದೆ, ಎಲ್ಲ ಮರ್ತ್ಬಿಡಿ. ಅಲ್ಲ ರೀ, ಸ್ವೀಟ್ಸ್ ಕೊಡ್ರಮ್ಮ. ಹೊಟ್ಟೆ ಉರಿತಾ ಇದೆ, ಪ್ರಾಣ ಹೋಗ್ತಾ ಇದೆ. ಹೋಗುತ್ತೆ, ಯಾಕೆಂದ್ರೆ ಅದ್ರಲ್ಲಿ ವಿಷ ಇತ್ತು. ಯಾಕ್ರಿ ಹಿಂಗ್ ಮಾಡಿದ್ರಿ? ಸೋಡಾ ಕೊಡ್ರಮ್ಮ. ಈಗ ಸಮಾಧಾನ ಆಯ್ತು. ನನ್ನನ್ನು ಕೊಲ್ಬೇಕು ಅಂತಿದ್ದೀರಾ? ರವೀಶ್ ಅವ್ರೆ, ಪ್ರಾಣನ ಎಷ್ಟು ಈಸಿಯಾಗಿ ತೆಗಿಬೋದು ಅಂತ ಈಗ ನಿಮ್ಗೆ ಮನವರಿಕೆ ಆಯ್ತಾ? ಅಂದ್ರೆ ಕಲ್ಪನಾನ ಮದ್ವೆ ಆದ್ರಿ, 10 ವರ್ಷ ಸಂಸಾರ ಮಾಡಿದ್ರಿ, 2 ಮಕ್ಳು ಆದು. ಅವ್ರಿಗೆ ಏನಾದ್ರೂ ನಿಮ್ ಮೇಲೆ ಪ್ರೀತಿ ಕಡಿಮೆ ಆಗಿದ್ರೆ ಈ ರೀತಿ ಅಂದಲ್ಲಿ ವಿಷ ಹಾಕಿ ನಿಮ್ಮನ್ನ ಈಸಿಯಾಗಿ ಸಾಯಿಸ್ಬೋದಾಗಿತ್ತಲ್ವಾ? ರೀ, ನನ್ ತಪ್ಪಾಯ್ತು. ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಕಲ್ಪನಾ ಇನ್ಮೇಲೆ ಚೆನ್ನಾಗಿ ನೋಡ್ಕೋತೀನಿ. ಓ, ನೀವಿನ್ನೂ ಇಲ್ಲೇ ಇದ್ದೀರಾ? ಇದ್ಕೊಳ್ಳಿ, ಯಾರು ಬೇಡ ಅಂದ್ರು. ನೋಡಿ, 24ನೇ ತಾರೀಕು ಗಣೇಶನ ದೇವಸ್ಥಾನದಲ್ಲಿ ನಂದು ಕಲ್ಪನಂದು ಮದ್ವೆ. ರೀ, ಕಲ್ಪನಾ ನನ್ನ ಹೆಂಡತಿ. ಸಿಂಪಲ್ ಸೀನ್ ಅವ್ರೆ, ಈ ಕೇಸು ಸಿಂಪಲ್ ಆಗಿ ಸೆಟ್ಲ್ ಆಗೋಯ್ತ್ರಿ. ಸೆಟ್ಲ್ ಆಯ್ತಾ? ಈಗ ಯಾಕೆ ತಲೆ ಕೆಡ್ಸ್ಕೊತೀರಾ? ಒಂದ್ ಒಳ್ಳೆ ಹುಡುಗಿ ನೋಡಿ ನಾವೇ ನಿಮಗೆ ಮದ್ವೆ ಮಾಡಿಸ್ತೀವಿ. ನಂದೊಂದು ಆಸೆ ಇದೆ, ನಡ್ಸ್ಕೊಡ್ತೀರಾ? ಅಯ್ಯೋ, ಅದೇನು ಅಂತ ಹೇಳಿ, ಖಂಡಿತ ನಡ್ಸ್ಕೊಡ್ತೀವಿ. ಅಲ್ಲಿ ಇಲ್ಲಿ ನನ್ಗೆ ಹುಡುಗಿನ ಹುಡುಕ್ಬೇಡಿ. 24ನೇ ತಾರೀಕು ವೇದಾನೆ ಕೊಟ್ಟು ನನ್ಗೆ ಮದುವೆ ಮಾಡಿ.